ಹೇಳಿ. ಇವತ್ತು ವಿಚಾರಣೆಗೆ ಬಂದಿದ್ರಿ ಹಾಂ, ವಿಚಾರಣೆ ಎದುರಿಸಿದ್ರಿ, ಏನ್ ಹೇಳ್ತೀರಾ ಮೇಡಮ್ ಈ ಪ್ರಕರಣದ ಬಗ್ಗೆ? ಸ್ವಲ್ಪ ಇಲ್ಲ ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಆಗಿತ್ತು. ಯಾವ ಕಡೆ ತಿರುಗಬೇಕು? ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಆಗಿತ್ತು, FIR ಆಗಿತ್ತು. ಆ ಪ್ರಕರಣವಾಗಿ ತನಿಖೆಗೆ ಕರೆದಿದ್ರು, ನಾನು ಬಂದು ತನಿಖೆಗೆ ಸಪೋರ್ಟ್ ಮಾಡಿದ್ದೀನಿ. ಅವ್ರು ಏನು ಕೇಳಿದ್ರು ಅದಕ್ಕೆ ನಾನು ಆನ್ಸರ್ ಮಾಡಿದ್ದೀನಿ. ತೀವ್ರ ವಿಚಾರಣೆ ಅಂತೇನಿಲ್ಲ, ಈ ಕೇಸಿಗೆ ಸಂಬಂಧಪಟ್ಟಂಗೆ ಅವ್ರು ಏನು ಕೇಳಿದ್ರು ಅದಕ್ಕೆ ನಾನು ಆನ್ಸರ್ ಮಾಡಿದ್ದೀನಿ ಅಷ್ಟೇ. ರವಿಕುಮಾರ್ ಪೋಡೆಮಾರ್ ಕೊಟ್ಟಿದ್ದೊಂದೇ ಅಲ್ಲ, ಮತ್ತೊಂದು ಸೌಭಾಗ್ಯ ಅನ್ನೋರು ಕೂಡ ಮತ್ತೊಂದು ದೂರು ಕೊಟ್ಟಿದ್ರು. ಅದನ್ನು ನಾನು ಮೀಡಿಯಾಗಳಲ್ಲೇ ನೋಡಿದೆ, ಬಟ್ ನನಗೆ ಅದ್ರ ಬಗ್ಗೆ ಇನ್ನೂ ಯಾವುದೋ ಇನ್ಫಾರ್ಮೇಷನ್ ಬಂದಿಲ್ಲ. ಅದ್ರ ಬಗ್ಗೆ ಏನೂ ಗೊತ್ತಾಗಿಲ್ಲ ಇನ್ನು. ಅಂದರೆ ಇವತ್ತಿಗೆ ವಿಚಾರಣೆ ಅಂತ್ಯ ಆಗುತ್ತಾ ಅಥವಾ ಮತ್ತೊಂದು ದಿವಸ ಬರಬೇಕಂತ ಏನಾದ್ರು ಹೇಳಿ? ಮತ್ತೊಂದು ದಿವಸ ನೋಟಿಸ್ ಕೊಟ್ಟರೆ ಬರ್ತೀನಿ ನಾನು. 55 ಲಕ್ಷ ಫ್ರಾಡ್ ಆಗಿತ್ತು ಅಂತ ಏನು ಕಂಪ್ಲೇಂಟ್? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಈಗ ನನಗೆ ಕಂಪ್ಲೇಂಟ್ ಕೊಟ್ಟಿರೋರಲ್ಲಿ ಕೆಲವರು ನನಗೆ ಗೊತ್ತೇ ಇಲ್ಲ, ಕೆಲವ್ರ ಹೆಸರುಗಳು ನಾನು ಕೇಳಿಲ್ಲ, ಅವ್ರ ಮುಖಗಳು ನಾನು ನೋಡಿಲ್ಲ. ಏನು ತುಂಬ ಇದೆ. ಇದೆಲ್ಲ ಮುಂದೆ ಕೋರ್ಟಲ್ಲಿ ಇದ್ರ ಬಗ್ಗೆ ನಾನು ಆನ್ಸರ್ ಮಾಡ್ತೀನಿ. ಪರಿಚಯ ಇದ್ರೆ ಇಲ್ವಾ? ಅಲ್ಲ, ಪರಿಚಯ ಇದ್ದಾರೆ, ಬಟ್ ವ್ಯವಹಾರಿಕವಾಗಿ ಅವರ ಮಧ್ಯೆ ಯಾವುದೇ ಸಂಬಂಧಗಳಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಏನು ದಾಖಲೆ ಕೊಡಬೇಕು ಅದನ್ನೆಲ್ಲ ನಾನು ಕೊಡ್ತೀನಿ. ಯಾಕೆ ಈ ಸಂದರ್ಭದಲ್ಲಿ ಈ ರೀತಿ ಆರೋಪಗಳು, ಈ ರೀತಿ ದೂರುಗಳು ಯಾಕೆ? ಅದು ನೀವು ವನಿತಾ ಐತಾಳ್ ಅವ್ರನ್ನ ಕೇಳಬೇಕು. ಈ ಸಂದರ್ಭದಲ್ಲೇ ಯಾಕೆ ಬಂತು ಅಂತ ನೀವು ಅವರನ್ನೇ ಕ್ವಶನ್ ಮಾಡಿ. ಸರ್, ಎಲ್ಲದರಿಂದನೂ ಅವರೇ ಇರೋದು. ಎಲ್ಲದರಿಂದ ಸರ್ ಆಪ್ತರು ಅವಾಗಿದ್ವಿ, ಅದೇ ಆಪ್ತತೆ ಇದ್ದಿದ್ರೆ ಮುಂದೆನೂ ಅದನ್ನೇ ಮುಂದುವರಿಸ್ಬೋದಾಗಿತ್ತಲ್ಲ. ಈಗ ಯಾವ ವಿಷಯದ ಬಗ್ಗೆನೂ ನಾನು ಮಾತಾಡೋಕ್ಕಿಲ್ಲ, ಯಾಕಂದರೆ ಎಲ್ಲ ವಿಷಯನೂ ಕೋರ್ಟಲ್ಲಿದೆ. ಕೋರ್ಟ್ ಏನು ಡಿಸೈಡ್ ಮಾಡುತ್ತೆ ಅದಕ್ಕೆ ತಕ್ಕಂಗೆ ನಾನು ಬದ್ಧ. ಅದಕ್ಕೆ ಏನು ಡಿಸೈಡ್ ಮಾಡುತ್ತೆ ಅದಕ್ಕೆ ನಾನು ನೋಡ್ಕೊಂಡು ಮಾತಾಡಿದ್ರಿ ಮೇಡಮ್, ವನಿತಾ ಐತಾಳ್ ಅವ್ರನ್ನ ಕೇಳಿ ಅಂತ ಈ ದೂರಿಗೆ ಸಂಬಂಧಪಟ್ಟದ್ದು. ಅಂದ್ರೆ ಈ ದೂರು ದಾಖಲಾಗೋಕ್ಕೂ ಕೂಡ ವನಿತಾ ಐತಾಳ್. ಸರ್, ಈಗ ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ವನಿತಾ ಐತಾಳ್ ಅವರು ನನ್ನ ಮೇಲೆ ಕಂಪ್ಲೇಂಟ್ ಕೊಡೋರಿಗೆ ಫುಡ್ ಫ್ರೀ, ವೆಹಿಕಲ್ ಫ್ರೀ, ಏರ್ ಟಿಕೆಟ್ ಫ್ರೀ, ಅಕಾಮಿಡೇಷನ್ ಫ್ರೀ ಎಲ್ಲ ಕೊಡ್ತಿದ್ದಾರೆ. ನನಗೆ ಬಂದಿರೋ ಇನ್ಫಾರ್ಮೇಷನ್, ಅದು ಸತ್ಯನೋ ಸುಳ್ಳು ನನಗೆ ಗೊತ್ತಿಲ್ಲ. ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಇವರೇ ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿ FIR ಮಾಡಿ ಅಂತ ಎಲ್ಲ ವಿಷಯ ಬಗ್ಗೆನೂ ಅದೇ ಮಾಡ್ತಿದ್ದಾರೆ. ಸೊ ನನಗೂ ಅದ್ರ ಬಗ್ಗೆ ಪೂರ್ತಿಯಾಗಿ ಇನ್ನೂ ವಿಷಯಗಳೇನೂ ಗೊತ್ತಿಲ್ಲ. ಏನಿದೆ ಎಲ್ಲ ಕೋರ್ಟಲ್ಲಿದೆ, ಕೋರ್ಟ್ ಏನು ಡಿಸೈಡ್ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.